ನಮ್ಮ ಏಳುಕೊಂಡ್ಲು ಟ್ರಸ್ಟ್ ನ ಸೀನಪ್ಪ ಅವರು ಮೊದಲು ಫೋನ್ ಮಾಡಿದ್ರು. ಯಾಕೆ ನಮ್ಗೆ ಸನ್ಮಾನ ಮಾಡಬೇಕು ಅಂತ ನಾನು ಕೇಳಿದೆ. ಅದು ಕೇಳಿದ್ದು ಈ ದಲಿತ ಜನಾಂಗಗಳಿಗೆ ಏನಾದರೂ ಒಂದು ರಾಜ್ಯ ಮಟ್ಟದಲ್ಲಿ ಧ್ವನಿ ಇದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಾಕಿರ್ತಕ್ಕಂಥ ಒಂದು ವಿದ್ಯಾಕ್ಷೇತ್ರವನ್ನು ನೀವು ಮುಂದುವರಿಸ್ತಾ ಇದ್ರಿ. ಅದಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅಭಿನಂದನಾ ಸಮಾರಂಭ ನಿಮ್ಗೆ ಸಲ್ಲಿಸಬೇಕು ಅಂತೇಳಿ ಡೇಟ್ ಅವರೇ ನಿಗದಿಪಡಿಸ್ಬಿಟ್ರು. ಅವರೇ ಘೋಷಣೆ ಮಾಡಿದ್ರು. DC ಆಫೀಸ್ ಮುಂದೆ ಏನೋ ಒಂದು ಪ್ರೋಗ್ರಾಮ್ ಹೋದಾಗ ಹಣ ಡೇಟ್ ಘೋಷಣೆ ಮಾಡ್ತಾ ಇದ್ದೀನಿ ಅಂದ್ರು. ಅದು ಇವತ್ತಿನ 26ನೇ ತಾರೀಕು ಘೋಷಣೆ ಮಾಡೋದಕ್ಕಾಗಿ ಈ ಅಭಿನಂದನೆ ಸಮಾರಂಭ ನಡೀತಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಹೇಳ್ತೀನಿ. ಯಾಕಂತೇಳಿ ಒಂದು ಅರ್ಥ ಇರಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಮುಖಂಡರ ಜೊತೆ ಕೂಡ ನಾನು ಮಾತಾಡಿದೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಇವೆರಡೂ ಕೂಡ ಅವಿಭಾಜ್ಯ ಕೋಲಾರ ಜಿಲ್ಲೆ. ಸಂಸ್ಥೆಗಳನ್ನ ಹುಟ್ಟಾಕೊಂಡು ಬೇಕಾದ ಫೀಸ್ ವಸೂಲು ಮಾಡಿ ಆ ಸಂಸ್ಥೆಗಳನ್ನು ಅನೇಕ ರೀತಿಯಲ್ಲಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಜನ ನಾವು ಕೂಡ ಅಂಥ ಸಂಸ್ಥೆಗಳಲ್ಲಿ ಮಕ್ಕಳನ್ನು ಓದಿಸ್ತಾ ಇದ್ದೀವಿ. ಇವತ್ತು ಅಂತ ಒಂದು ಸಂಸ್ಥೆಯಲ್ಲಿ ಇಟ್ಕೊಂಡು ಬಡ ಮಕ್ಕಳಿಗೆ ಇವತ್ತು ವಿದ್ಯಾದಾನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದನ್ನು ಹೇಳ್ತಾ ಇದ್ದೀನಿ ನೋಡಿ, ಎಲ್ಲರೂ ಕೂಡ ವಿದ್ಯಾಭೀಷ್ಮ ಅಂತ ಬೇರೆಯವ್ರನ್ನ ಕರೀತಾರೆ. ನಮ್ಮ ಸಮುದಾಯದಲ್ಲಿ ಏನಾದರೂ ವಿದ್ಯಾಭೀಷ್ಮ ಇದ್ದಾರೆ ಅಂದ್ರೆ ಅವ್ರಿಗೆ ಕೆಲಸ ಮಾಡೋದು ಏಕೈಕ ವ್ಯಕ್ತಿ ಅಂತ ಇಷ್ಟಪಡ್ತೀವಿ. ಈ ತರ ಎಲ್ಲ ಉಪಯೋಗಿಸ್ತಿರ್ತಕ್ಕಂಥ ನಾವು ಇತ್ತೀಚಿನ ಸಂದರ್ಭಗಳಲ್ಲಿ ಈಗಾಗಲೇ ಅನೇಕ ಸಮುದಾಯಗಳನ್ನ ಹುಟ್ಟಾಕಿರ್ತಕ್ಕಂಥ ನಮ್ಮ ವೆಂಕಟರಾಮರ ಅಭಿನಂದನಾ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ನಡೆಯಬೇಕು. ಅದು ಶೀಘ್ರದಲ್ಲೇ ಜ್ಞಾನ ಆಸ್ಪತ್ರೆ ಮತ್ತು ಸುಧಾ ವೆಂಕಟೇಶ್ವರ ಹತ್ರ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ತೀನಿ. ಇದಲ್ಲದೆ ವೆಂಕಟರಾಮರ ಒಂದು ಸಣ್ಣ ಮನವಿಯನ್ನು ನನಗೆ ಕೊಟ್ಟಿದ್ದಾರೆ. ಆ ಸಣ್ಣ ಮನವಿಯನ್ನು ಕೂಡ ಆ ನಾಗಸೇನ ಶಾಲೆಯ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯವನ್ನ ನಾನು ಮುಂದಿನ ತಿಂಗಳಲ್ಲಿ ಅದನ್ನು ಪೂರೈಸಿ ತದನಂತರದಲ್ಲಿ ನಾಗಸೇನ ಅಂದ್ರೆ ಏನು ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನ ಎನ್ಸವಣ್ಣವರ ಜೀವ ಇರೋವರೆಗೂ ಅದೊಂದು ಪ್ರತೀಕವಾಗಿ ಕರ್ನಾಟಕ ರಾಜ್ಯದಲ್ಲಿ ವಿಜೃಂಭಿಸಬೇಕು ಅಂತೇಳಿ ನಾನು ಎಲ್ಲರನ್ನೂ ಕೂಡ ಮನವಿ ಮಾಡ್ತೀನಿ. ಇದಲ್ಲದೆ ಈ ಒಂದು ಅಭಿನಂದನೆ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ನಡೆದರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿರ್ತಕ್ಕಂಥ ನಮ್ಮ ವೆಂಕಟರಾಮಣ್ಣವರ ಹೆಸರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಇದೆಯೋ ಅದು ಹೆಚ್ಚಿನ ರೀತಿಯಲ್ಲಿ ಹೆಸರನ್ನು ಮಾಡಲಿಕ್ಕೆ ಈ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು, ಕೋಲಾರ ಜಿಲ್ಲೆಗಳಲ್ಲಿ ವಿಜೃಂಭಿಸಬೇಕು ಅಂತೇಳಿ ಎಲ್ಲ ದಲಿತ ಸಮುದಾಯಗಳನ್ನು ಕೂಡ ನಾನು ಒತ್ತಾಯಿಸ್ತಾ ಇದ್ದೀನಿ. ಇದು ಶೀಘ್ರದಲ್ಲೇ ನಾವು ಇಷ್ಟು ಸಿಂಪಲ್ ಆಗಿ ಮಾಡಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾಕಂದ್ರೆ ಅನೇಕ ಶಿಷ್ಯ ವೃಂದವನ್ನು ಹೊಂದಿರತಕ್ಕಂಥದ್ದು ಈ ವೆಂಕಟರಾಮಣ್ಣವರ ದಲಿತ ಸಂಘರ್ಷ ಸಮಿತಿ ಏನಿದೆ ಕೋಲಾರದಲ್ಲಿ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಅತಿಥಿ ಅಂತಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹೆಸರುವಾಸಿಯನ್ನು ಮಾಡಿರ್ತಕ್ಕಂಥದ್ದು. ಅನೇಕ ರೀತಿಯಲ್ಲಿ ಇವತ್ತು ಏನು ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಸರ್ಕಾರ ಮಟ್ಟಕ್ಕೆ ನಮ್ಮ ಮುಖಾಂತರ ಗಮನವನ್ನು ವಹಿಸ್ತದೆ ಅಂತಂದ್ರೆ ಇವತ್ತು ಅದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಪುಣ್ಯ ಏನಂದ್ರೆ ಅದು ವೆಂಕಟರಾಮಣ್ಣ ವಿಧಾನ ಇರ್ತಕ್ಕಂಥದ್ದು ಒಂದೇ ಒಂದು ಕಾರಣಕ್ಕಾಗಿ. ಹಾಗಾಗಿ ಈ ದಲಿತ ಸಂಘ ಸಮಿತಿಗಳು ಏನು ಅದರ ನೇತಾರರಾಗಿ ಇವತ್ತು ನಮ್ಮ ಲೀಡರ್ಶಿಪ್ ಅನ್ನು ವಹಿಸಿದ್ದಾರೆ. ವೆಂಕಟರಾಮಣ್ಣರ ಒಂದು ಅಭಿನಂದನಾ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ನಡೆಯಬೇಕು. ಮುಂದಿನ ಶೀಘ್ರದಲ್ಲಿ ಇವರಿಬ್ಬರವೇನೆ ಆಗ್ತಾ ಇದ್ದೀನಿ ನಾನು ಇವತ್ತು ಅದನ್ನು ಇವರು ನಿರ್ವಹಿಸಿಕೊಳ್ಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಒತ್ತಾಯಿಸ್ತಾ